ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲ ಸೀನ್ಸ್ಗಳು, ಫೈಟ್ಸ್ಗಳೆಲ್ಲ ಚೆನ್ನಾಗಿದೆ. 100 ಸತಿ ನೋಡ್ರೂ ಬೇಜಾರಾಗಲ್ಲ. ಒಟ್ಟಿನಲ್ಲಿ ಚೆನ್ನಾಗಿದೆ, ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗೂ ಇದೆ, ಫೈಟಿಂಗ್ ಸೀನ್ ಎಲ್ಲ ಮಸ್ತಾಗೇ ಇದೆ. ಒಟ್ಟಿನಲ್ಲಿ ನೋಡ್ಬೋದು. 100 ಡೇಸ್ ಫಿಕ್ಸ್. ಚೆನ್ನಾಗೈತೆ. ಹೀರೋ ಸೀನ್ ಆಗಲಿ, ಹೀರೋಯಿನ್ ಸೀನ್ ಆಗಲಿ ಎರಡು ಚೆನ್ನಾಗೈತೆ. ಈ ಸಲ ಒಂದು ಡಿಫ್ರೆಂಟ್ ಪೋಸ್ಟರ್ ಕೊಟ್ಟವ್ರೆ. ಒಂದೊಂದು ಸೀನ್ ಗುಸಮ್ಸ್ ಆಗೈತೆ. ಹೀರೋ ಎಂಟ್ರಿ ಆಗಲಿ, ಆ ಫ್ರೆಂಡು ಲೆಂತಿ ಟ್ವಿಸ್ಟು ಸಾಯಿಸಿ ಚೆನ್ನಾಗೈತೆ. 10 out of 10 ಬ್ರೋ. ಮೂವಿ ಮಾತ್ರ ಸಸ್ಪೆನ್ಸು ಥ್ರಿಲ್ಲರ್ ಎಲ್ಲ ಮಿಕ್ಸ್ ಬ್ರೋ. ಸೂಪರ್ ಆಗಿದೆ ಸರ್. ಫಿಲಮ್ ಮಾತ್ರ ಚೆನ್ನಾಗಿದೆ. 100 of 100 ಕೊಡ್ತೀನಿ ಸರ್. ಫೈಟಿಂಗು, ಸೀನು ಎಲ್ಲ ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ ಸರ್. ನಾವು ಅಭಿಪ್ರಾಯ ತುಂಬ ಚೆನ್ನಾಗಿದೆ ಸರ್. ವಿಜಯ ರಾಘವೇಂದ್ರ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಭಿನ್ನ ಆ್ಯಕ್ಟಿಂಗ್ ಇದು, ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಆಗಿದೆ. ಅವ್ರ ಆ್ಯಕ್ಟಿಂಗ್ ಮಾತ್ರ ತುಂಬ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಕತೆ, ಸ್ಟೋರಿ ಎಲ್ಲರೂ ಬಂದು ನೋಡೋ ಥರ ಇದೆ. ನೋಡ್ಬೋದು, ಎಲ್ಲರೂ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಎಲ್ಲ ನೋಡ್ಬೋದು. ಹಾಂ, ಫ್ಯಾಮಿಲಿ ಎಲ್ಲ ಬರ್ಬೋದು. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೆ. ಹೀರೋಯಿನು ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿದೆ. ಎಸ್, ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ. ಹೊಸ ಸ್ಕ್ರೀನ್ ಪ್ಲೇ, ಹೊಸ ಒಂಥರ ಥ್ರಿಲ್ ಆಗಿರುತ್ತೆ. ಅದು ಸೆಕೆಂಡ್ ಹಾಫ್ ಅಂತೂ ಸಕ್ಕದಾಗಿ ಮಾಡಿದ್ದಾರೆ. ನಮಗೂ ಅದೇ ಒಂದು ಉದ್ದೇಶ ಇತ್ತು ಸರ್. ಒಂದು ಬೇರೆ ರೀತಿಯ ಪಾತ್ರ ಟ್ರೈ ಮಾಡಬೇಕು ಅನ್ನೋ ಆಸೆ ನನಗೆ ಭಾಳ ಇತ್ತು. ಹಾಗಾಗಿ ನಮ್ಮ ಕಿಶೋರ್ ಮುರುಗೇಶ್ ಸರ್ ಈ ಥರ ಒಂದು ಪಾತ್ರ ಬರೆದು ಈ ಥರ ಒಂದು ಸಿನಿಮಾ ಮಾಡಬೇಕು. ಆಮೇಲೆ ಅಷ್ಟೋ ಜನ ನಿರ್ಮಾಪಕರನ್ನ ಒಟ್ಟು ಹಾಕಿ ಅವರು ಬಹಳ ದೊಡ್ಡ ಅವರ ಶ್ರಮ ಆಗಲಿ, ಅವರ ಶ್ರದ್ಧೆ ಆಗಲಿ, ಇವೆಲ್ಲವೂ ಕೂಡ ನಮ್ಮ ಇಡೀ ಸಿನಿಮಾಗೆ ಬಹಳ ಕೌಂಟ್ ಆಗಿದೆ. ಇವತ್ತೆಲ್ಲರೂ ಸಿನಿಮಾ ಚೆನ್ನಾಗಿದೆ, ಈ ಪಾತ್ರ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ. ಸೊ ಇದು ನಮಗೆ ಬಹಳ ಮುಖ್ಯ ಸರ್. ನಿಮ್ಮ ಕೆರಿಯರಲ್ಲಿ ಈ ಥರ ಪಾತ್ರ ನಾವು ಯಾವಾಗಲೂ ನೋಡಿಲ್ಲ. ಈ ಪಾತ್ರದ ಬಗ್ಗೆ ನಿಮ್ಮ ಅನುಭವ ಹೇಗಿತ್ತು ಸರ್? ಇದೆಲ್ಲ ನನಗೆ ಒಂದಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿತ್ತು ಪಾತ್ರ ಮಾಡೋದು ಹೇಗೆ ಅಂತ. ಆದರೆ ನನಗೆ ತುಂಬ ಇಷ್ಟಪಟ್ಟು ಈ ಥರ ಒಂದು ಪಾತ್ರ ಟ್ರೈ ಮಾಡಲೇಬೇಕು. ನೋಡ್ತಿದ್ದೀರಲ್ಲ, ಇವಾಗ ನಾನು ಇರೋದೇ ಒಂಥರ ಇದ್ದೀನಿ. ಅಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದೇ ಒಂದು ಬೇರೆ ಥರ ಕಾಣಿಸ್ಕೊಂಡಿರೋ ಪಾತ್ರದ ಧಾಟಿನೇ ಬೇರೆ ಇದೆ. ನನಗೆ ನೀವು ಹೇಳಬೇಕು ಹೆಂಗಿದೆ ಅಂತ. ನಿಮ್ಗೆಲ್ರಿಗೂ ಇಷ್ಟ ಆಯ್ತಾ ಸಿನಿಮಾ? ಚೆನ್ನಾಗಿ ಇಷ್ಟ ಆಯ್ತಾ? ಥ್ಯಾಂಕ್ ಯು. ಸೊ ನನಗೇನಾಗುತ್ತೆ ಅಂದರೆ, ನಾವು ಪ್ರಮೋಷನ್ಸ್ ಮಾಡ್ತೀವಿ, ಹಲವಾರು ರೀತಿಯಲ್ಲಿ ಪ್ರಮೋಷನ್ಸ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತೀವಿ, ಬೇರೆ ಚಾನೆಲ್ಗಳಲ್ಲಿ ಮಾಡ್ತೀವಿ. ಆದರೆ ನೀವು ಇವಾಗ ನನ್ನ ಏನು ಶೂಟ್ ಮಾಡ್ತಿದ್ದೀರ, ನೀವೇನು ನನ್ನ ಒಪಿನಿಯನ್ ಆಗಲಿ, ನನ್ನ ರೆಸ್ಪಾನ್ಸಲ್ಲಿ ತೊಗೋತಾ ಇದ್ದೀರಾ, ಆಮೇಲೆ ನೀವು ಸಿನಿಮಾ ನೋಡಿದ್ದೀರಾ, ನೀವು ಇದನ್ನು ಎಷ್ಟು ಜನರಿಗೆ ಸಿನಿಮಾ ಬಗ್ಗೆ ಒಂದು 4 ಒಳ್ಳೆ ಮಾತು ಆಡಿದಾಗ ಜನ ಥಿಯೇಟ್ರಿಗೆ ಬರ್ತಾರೋ, ಆವಾಗ ಈ ಸಿನಿಮಾ ಮಾಡಿದ್ದಕ್ಕೂ ನಾನು ಈ ಬೇರೆ ಥರದ ಪಾತ್ರ ಪ್ರಯತ್ನ ಪಟ್ಟಿದ್ದಕ್ಕೂ ಸಂಪೂರ್ಣ ಏನು ಹೇಳ್ತಾರೆ, ಅದಕ್ಕೊಂದು ಸಂಪೂರ್ಣತೆ ಸಿಗುತ್ತೆ, ಅದಕ್ಕೊಂದು ಗೆಲುವು ಸಿಗುತ್ತೆ.